ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿಯಿಂದ ಒಂದು ಶಾಕಿಂಗ್ ಅಪ್ಡೇಟನ್ನು ಮಾಡಲಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ನನಗೂ ಕೂಡ ಕೇಳ್ತಾ ಇದ್ರು, ಮತ್ತು ಈಗಾಗಲೇ ಅವರು BSc OT, BSc MLT, BSc ಎಕ್ಸ್ರೇ ಟೆಕ್ನಾಲಜಿ ಪ್ರೈವೇಟ್ ಕಾಲೇಜಲ್ಲಿ ಕರೆಸ್ಪಾಂಡೆನ್ಸ್ ಅಂತ ಮಾಡ್ತಾ ಇದ್ರು, ಎಕ್ಸ್ಟರ್ನಲ್ ಅಂತ ಮಾಡ್ತಾ ಇದ್ರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ರಾಜೀವ್ ಗಾಂಧಿಯವರು 1ನೇ ತಾರೀಕಿಗೆ ಒಂದು ಆದೇಶವನ್ನು ತೊಗೊಂಬಂದಿದ್ದಾರೆ. ಸೊ ಅದರ ಬಗ್ಗೆ ಒಂದು ಮಾಹಿತಿ ಇದೆ. ಸೊ ಇದು ಕಾಲೇಜಿನವರಿಗೆ ಒಂದು ಶಾಕಿಂಗ್ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ. ಸೊ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಕಾಲೇಜಿನವರು ಯಾವ ರೀತಿಯಾಗಿ ಇದನ್ನು ಒಂದು ಬದಲಾವಣೆಗಳನ್ನು ಮಾಡ್ಕೊತಾರೋ ಅಥವಾ ಇದಕ್ಕೆ ಯಾವ್ದಾದ್ರು ಮತ್ತು ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕೊಂತಾರೋ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಏನಿದೆ ಒಂದು ಸರ್ಕ್ಯುಲರ್ ಒಳಗಡೆ ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಯಾರೆಲ್ಲ ಒಂದು ಎಕ್ಸ್ಟರ್ನಲ್ BSc MLT OT ಡಯಾಲಿಸಿಸ್ ಮಾಡಬೇಕಂತ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಬಂದಿರುವಂಥ ಸರ್ಕ್ಯುಲರ್. ಇಲ್ಲಿ ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟ್ ಏನು ಹೇಳಕ್ಕಂತಾರೆ ಅಂತಂದ್ರೆ ಇವರು, ಇಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ. ಆಲ್ ದ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಅಂಡರ್ ದಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆರ್ ರೆಗ್ಯುಲರ್ ಫುಲ್ ಟೈಮ್ ಕೋರ್ಸಸ್. ಅವ್ರು ಏನು ಹೇಳ್ತಾರಂದ್ರೆ, ನೋಡ್ರಿಪ್ಪ ದೇವ್ರುಗಳ, ನಮ್ಮ ರಾಜೀವ್ ಗಾಂಧಿ ಸಂಸ್ಥೆಯಲ್ಲಿ ಬರುವಂತಹ ಎಲ್ಲ ಒಂದು ಡಿಗ್ರಿ ಕೋರ್ಸ್ಗಳು, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು ಕಂಪ್ಲೀಟ್ ಆಗಿ ರೆಗ್ಯುಲರ್ ಮೋಡಲ್ಲಿ ಇರ್ತವೆ, ಅಂದ್ರೆ ರೆಗ್ಯುಲರ್ ಮೋಡಲ್ಲಿ ಇರ್ತಾವೆ. ಆಮೇಲೆ ಇಂಪ್ಲಿಮೆಂಟ್ ನಾವು ಅದನ್ನು ಕೂಡ ಮೇಲಿಂದ ಏನಂತಂದ್ರೆ, ನೀವೆಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಂಪಲ್ಸರಿ ಮಾಡೀವಿ ಸ್ಟಾಫಿಗೆ ಮತ್ತೆ ಅಫಿಲಿಯೇಟೆಡ್ ಕಾಲೇಜಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಸ್ಟಾಫಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಈಗ ಏನ್ ಮಾಡಿದೀವಿ, ಬಯೋಮೆಟ್ರಿಕ್ ಕುಂತಿದ್ದೀವಿ, ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಬ್ಜೆಕ್ಟ್ ಇದು ವಿಷಯ. ಇಲ್ಲೇನು ಬರೆದಿದ್ದಾರೆ, ವಿತ್ ರೆಫರೆನ್ಸ್ ಟು ದಿ ಅಬೋವ್ ಸಬ್ಜೆಕ್ಟ್ ಇಟ್ ಈಸ್ ಹೇರ್ ಬೈ reiterated at all the UG and PG courses of Rajiv Gandhi universities are regular full time courses. So reiterated ಅಂದ್ರೆ ಇಲ್ಲಿ ಏನಂದ್ರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ PG ಮತ್ತು UG ಕೋರ್ಸ್ಗಳ ಅಫಿಲಿಯೇಟೆಡ್ ಆಗಿರುವಂತಹ ಕಾಲೇಜುಗಳ ಕೋರ್ಸ್ಗಳು ಫುಲ್ ಟೈಮ್ ಇರ್ತವೆ. ಆಲ್ ದ ಹೆಡ್ ಇನ್ಸ್ಟಿಟ್ಯೂಟ್ಸ್ಗಳು ಆರ್ ವೆರಿ ಅವೇರ್ ಆಫ್ ದಿಸ್ ಫ್ಯಾಕ್ಟ್. ಎಲ್ಲ ಒಂದು ಇನ್ಸ್ಟಿಟ್ಯೂಟ್ ಹೆಡ್ಗಳಿಗೆ ನಾವು ಹೇಳ್ತಾ ಇದೀವಿ, ಬಹಳ ಕೇರ್ಫುಲ್ ಆಗಿರಿ. ರಾಜೀವ್ ಗಾಂಧಿ ಡಸ್ ನಾಟ್ ಎನಿ ಕರಸ್ಪಾಂಡಿಂಗ್. ನೋಡ್ರಿ ಕಾಲೇಜಿನ ಹೇಳಂತಾರ, ಕಾಲೇಜಿನ ಹೆಡ್ಗಳೇ ನೆನಪಿಟ್ಕೋರಿ, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಯಾವುದೇ ತರದಂತಹ ಕರಸ್ಪಾಂಡಿಂಗ್ ಆಗಿರ್ಬೋದು, ಫುಲ್ ಟೈಮ್ ಪಾರ್ಟ್ ಟೈಮ್ ಆಗಿರ್ಬೋದು, ಅಥವಾ ಡಿಸ್ಟೆನ್ಸ್ ಮೋಡ್ ಒಳಗಡೆ ನಾವೇನ್ ಮಾಡ್ತಾ ಇಲ್ಲ, ಕೋರ್ಸ್ಗಳನ್ನ ರನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದುವರೆದ ಏನಂತಂದ್ರೆ, however it has come to the notice the university that certain affiliated institutes are false information. The students and few courses under the Rajiv Gandhi are part of part-time corresponding distance learning. ಅಂದ್ರೆ ಇದು ಮುಂದುವರೆದು ಒಂದಷ್ಟು ಪ್ರೈವೇಟ್ ಕಾಲೇಜಿನವರು ವಿದ್ಯಾರ್ಥಿಗಳಿಗೆ ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ, ಮಿಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಏನಂದ್ರೆ, ನಮ್ಮಲ್ಲಿ ಡಿಸ್ಟೆನ್ಸ್ ಮೋಡ್ ಮೇಲೆ ಇದೆ, ನಮ್ಮಲ್ಲಿ ಕರೆಸ್ಪಾಂಡೆನ್ಸ್ ಮೋಡ್ ಮೇಲೆ ಇದೆ, ನಮ್ಮಲ್ಲಿ ಅಡ್ಮಿಷನ್ ತಗೋರಿ, ನೀವು ಡೈರೆಕ್ಟ್ ಎಕ್ಸಾಮ್ ಈಗ ಬರ್ರಿ, ಪಾರ್ಟ್ ಟೈಮ್ ಬರ್ರಿ, ಫುಲ್ ಆಮೇಲೆ ಡಿಸ್ಟೆನ್ಸ್ ಮೋಡ್ ಮೇಲೆ ಮಾಡ್ಕೋರಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಇನ್ನು ಮುಂದಿನ ಇನ್ ಕೇಸ್ ಆಫ್ ಎನಿ ಸಚ್ ಇನ್ಸಿಡೆಂಟ್ ಬ್ರೌಟ್ ಟು ದಿ ನೋಟಿಸ್ ಆಫ್ ಎನಿ ಅಥಾರಿಟೀಸ್, ಇನ್ ಕೇಸ್ ಆಫ್ ಆತರ ಏನಾದ್ರು ಕಂಡು ಬಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಇನ್ಸ್ಟಿಟ್ಯೂಟ್ ಹೆಡ್ ಸ್ಲೋಲಿ ರೆಸ್ಪಾನ್ಸಿಬಲ್ ಸಚ್ ಮಿಸ್ ಕಂಡಕ್ಟಿಂಗ್ ಅಂಡ್ ಮಿಸ್ ಇನ್ಫಾರ್ಮೇಶನ್. ಆತರ ನಮ್ಮಲ್ಲಿ ಕಂಡು ಬಂದ್ರೆ ಅಂತವರ ಮೇಲೆ ನಾವು ಏನ್ ಮಾಡ್ತೀವಿ, ಆಕ್ಷನ್ ತಗೋಬಹುದು. ಸಂಸ್ಥೆಯವರೇ ಜವಾಬ್ದಾರರಾಗಿರ್ತಾರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ತರ ಕಂಡು ಬಂದ್ರೆ. ಮುಂದುವರೆದು ನೋಡ್ರಿ, 3ನೇ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಟೂಡೆಂಟ್ಸ್ ಆರ್ ಅಡ್ಮಿಟೆಡ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೋರ್ಸಸ್ ಮೀಟ್ ರಿಕ್ವೈರ್ಮೆಂಟ್ಸ್, ಮಿನಿಮಮ್ ಅಟೆಂಡೆನ್ಸ್, ಇಂಟರ್ನಲ್ ಅಸೆಸ್ಮೆಂಟ್ಸ್, ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹ್ಯಾವ್ ಬೀನ್ ಲೇಡ್ ಡೌನ್ ಬೈ ದ ರಾಜೀವ್ ಗಾಂಧಿ ಅಂಡ್ ಅಪೆಕ್ಸ್ ಬಾಡೀಸ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು ಮತ್ತು ಅಪೆಕ್ಸ್ ಬಾಡಿ ಅಂದ್ರೆ ಪ್ರೈವೇಟ್ ಕಾಲೇಜುಗಳಲ್ಲಿ ನಮ್ಮ ರಾಜೀವ್ ಗಾಂಧಿಯ ಪ್ರಕಾರ ಮಿನಿಮಮ್ ಅಟೆಂಡೆನ್ಸ್, ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪೂರ ಆಗಿರಬೇಕು. ಅಂಡ್ ಮಾನಿಟರಿಂಗ್. ಸೊ ಮುಂದುವರೆದು ಏನ್ ಹೇಳ್ತದೆ ಅಂದ್ರೆ, ದೇರ್ ಫಾರ್ ದ ಮಾನಿಟರ್ ಅಬೋವ್ ದ ಇಟ್ ಈಸ್ ಹೇರ್ ಬೈ ಇನ್ಫಾರ್ಮ್ ದಟ್ ನೆಸೆಸರಿ ಅರೇಂಜ್ಮೆಂಟ್ ಆಫ್ ದ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಆಲ್ ದ ಫೆಸಿಲಿಟಿ ಸ್ಟೂಡೆಂಟ್ಸ್ ಇನ್ 30/4 ಈ ಜೂನ್ 30/4 2024 ಒಳಗಡೆ ನೀವು ಎಲ್ಲವನ್ನು ರೆಡಿ ಮಾಡ್ಕೊಂಡಿರ್ಬೇಕು. ಟು ಮೇಲ್ ದ ಕಂಪ್ಲೇಂಟ್ ರಿಪೋರ್ಟ್ ರಿಜಿಸ್ಟರ್ EVA rajiv gandhi@gmail.com ಗೆ ನೀವೇ ಮಾಡಬೇಕು, ಅಂದ್ರೆ rajiv gandhi.ac.in ಗೆ
ಕಾಲೇಜ್ ಮಸ್ಟ್ ಏಬಲ್ ಟು ಸಬ್ಮಿಟ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಪ್ರತಿ ಅಂದ್ರೆ ಜೂನ್ 30 ತಾರೀಕಿಗೆ ಎಲ್ಲರೂ ಏನ್ ಮಾಡ್ಬೇಕು ಅಟೆಂಡೆನ್ಸ್ ಗಳನ್ನ ಸೆಂಡ್ ಮಾಡಬೇಕು ಅಂದ್ರೆ ಪ್ರತಿ ತಿಂಗಳು ಕೂಡ ಇದು ಸೆಂಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಹೇಳಿದ್ದಾರೆ. ಸೊ ಇನ್ ಕೇಸ್ ಆಫ್ ನೀವೇನಾದ್ರೂ ಲಾಸ್ಟ್ನೇ ಪಾಯಿಂಟ್ ನೋಡಿ ಇಂಪಾರ್ಟೆಂಟ್ ಇದೆ ನಮಗೆ, ಫೇಲಿಂಗ್ ಟು ಕಂಪ್ಲೈ ದ ಫೋರ್ ಮೆನ್ಷನ್ಡ್ ಡೈರೆಕ್ಷನ್ ವೇವರ್ ಸೀರಿಯಸ್ಲಿ, appropriate action taken against such a colleges according to the Rajiv Gandhi rules and regulations. In case of ನೀವು ಫಾಲೋ ಅಪ್ ಮಾಡಲಿಲ್ಲ ಅಂದ್ರೆ ಅವರ ಮೇಲೆ ನಾವು ಆಕ್ಷನ್ ತಗೊಂತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಯಾರೆಲ್ಲ ಈಗ ಇದನ್ನು ಮಾಡಲೇಬೇಕಿತ್ತು ಮಾಡಿದ ಒಳ್ಳೇದಾಯ್ತು, ಯಾರೆಲ್ಲ ಈಗ ಡಿಸ್ಟೆನ್ಸ್ ಮೋಡು ಕರೆಸ್ಪಾಂಡಿಂಗ್ ಮೋಡ್ ಅಂತ ಹೇಳಿ ಅಡ್ಮಿಷನ್ ತಗೊಂತಾ ಇದ್ದಾರೆ, ಸೊ ಅಂತ ಕಾಲೇಜುಗಳಿಗೆ ಇದು ವಾರ್ನಿಂಗ್ ಅಂತ ಹೇಳ್ಬೋದು. ಸೊ ಇದು ಎಲ್ಲ ಕಾಲೇಜುಗಳಿಗೆ ಇನ್ಫಾರ್ಮೇಶನ್ಸ್ ಕಳಿಸಿದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ. ಥ್ಯಾಂಕ್ ಯು.